ಹಲೋ ಪೀಪಲ್, ಹೇಗಿದ್ದೀರಾ? ಇದು ಶುಕ್ರವಾರ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೆ. ಸೊ ಆವಾಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ಬಸ್ ಸ್ಟಾಪಿಂದ ಮನೆಗೆ ನಡ್ಕೊಂಡು ಬರ್ತೀನಿ. ಸೊ ಆ ದಾರಿಲಿ ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಇಲ್ಲಿ ಮರ ಇದೆ, ಆ ಮರದಲ್ಲಿ ಫ್ಲವರ್ಸ್ ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕೆ ಒಂಥರ ಖುಷಿ ಆಗುತ್ತೆ. ನಾನು ಡೈಲಿ ಮರನ ನೋಡ್ತೀನಿ. ಹಾಗೆ ಇನ್ನೊಂದು ಪರ್ಪಲ್ ಕಲರ್ ಹೂವು ಬಿಡುತ್ತೆ, ಅದು ಚಳಿಗಾಲ ಟೈಮಲ್ಲಿ ಬಿಡುತ್ತೆ. ಆ ಮರನೂ ಕೂಡ ನಾನು ನೋಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದೆ. ನಮ್ಮ ಏರಿಯಾದಲ್ಲೇ ಇದೆ ಶಿವನ ದೇವಸ್ಥಾನ. ಸೊ ಹಾಗಾಗಿ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಕೈಕಾಲು ಮುಖ ಎಲ್ಲ ಇಲ್ಲೇ ತೊಳ್ಕೊಂಡು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ನಾನು ಮನೆಗೆ ಹೋದೆ. ಹಾಗೆ ಇಲ್ಲಿ ಭಜನೆ ಕೂಡ ಮಾಡ್ತಾಯಿದ್ರು, ನೋಡ್ಬೋದು. ಹಾಗೆ ಇವರು ಶೇಟುಗಳು ಭಜನೆ ಮಾಡ್ತಾ ಇದ್ದಾರೆ. ಪ್ರತಿ ಸೋಮವಾರ ಮಾಡ್ತಾರೆ, ಆದರೆ ಇವತ್ತು ಅಮಾವಾಸ್ಯೆ ಶುಕ್ರವಾರ ಇದ್ದಿದ್ದರಿಂದ ಇವತ್ತೂ ಕೂಡ ಬಂದ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಒಂದು ಕ್ಲಿಪ್ನ ತಗೊಂಡೆ. ಹಾಗೆ ಇಲ್ಲಿ ಆಂಜನೇಯನ ದೇವಸ್ಥಾನ ಹಾಗೆ ನವಗ್ರಹ ದೇವಸ್ಥಾನ ಕೂಡ ಇದೆ. ಹಾಗೆ ನಾನು ದೇವಸ್ಥಾನದ ಒಳಗಡೆ ಎಂಟ್ರಿ ಆದೆ. ಜಾಸ್ತಿ ಜನ ಏನಿರಲಿಲ್ಲ. ಸೋಮವಾರದ ಹೊತ್ತು ತುಂಬ ರಶ್ ಇರ್ತಾರೆ, ಯಾಕಂದರೆ ಸೋಮವಾರ ಶಿವನ ವಾರ ಅಲ್ವಾ. ಹಾಗಾಗಿ ಇವತ್ತು ಶುಕ್ರವಾರ ಅಮಾವಾಸ್ಯೆ ಆಗಿದ್ದರಿಂದ ಅಷ್ಟೇನು ಜನ ಇರಲಿಲ್ಲ. ಮತ್ತು ನಾನು ಹೋದಾಗ ಸ್ವಲ್ಪ ಕಮ್ಮಿನೇ ಇದ್ದರು. ನಾನು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಧ್ಯಾನಕ್ಕೆ ಕೂತಿದ್ನಲ್ಲ, ಸೊ ಆವಾಗ ಜನ ಜಾಸ್ತಿ ಬಂದರು. ಆವಾಗ ನಾನು ಬಂದ್ಬಿಟ್ಟೆ, ಯಾಕಂದರೆ ಆವಾಗಿನ್ನೂ 6 ಗಂಟೆಗೆ 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತಲ್ವ. ನಾನು ಹೋಗಿದ್ದು 6:30. ಹಾಗೆ ಮುಗಿಸ್ಕೊಂಡು ಇಲ್ಲಿ ಬರ್ತಾಯಿದ್ದೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ನ ಕರೆಸೋದಕ್ಕೆ ತಯಾರಿ ಮಾಡಿದರು. ಇವತ್ತು ಶುಕ್ರವಾರ ಆಗಿದ್ದರಿಂದ ಅಣ್ಣಮ್ಮ ಬಂದಿತ್ತು. ಅಂದರೆ ಅಣ್ಣಮ್ಮ ಮತ್ತು ಬನಶಂಕರಮ್ಮ ಹಾಗೆ ದುಗ್ಲಮ್ಮ ಅಂತಾರೆ, ಆ 3 ದೇವ್ರನ್ನೂ ಕೂಡ ಕರೆಸಿದ್ರು. ಸೀರಿಯಲ್ ಸೆಟ್ಟೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇದು 3 ದಿವಸ ಮಾಡ್ತಾಯಿದ್ದಾರೆ, ಅಂದರೆ ಊರಹಬ್ಬ ಅಂತ ಮಾಡ್ತಾರಲ್ವ, ಅದೇ ರೀತಿ ಇಲ್ಲಿ ಬೆಂಗಳೂರಲ್ಲಿ ಪ್ರತಿ ಏರಿಯಾದಲ್ಲೂ ಒಂದೊಂದು ಕಡೆ ಒಂದೊಂದು ಟೈಮಲ್ಲಿ ಅಣ್ಣಮ್ಮನ ಕರೆಸಿ ಊರಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ನಮ್ಮ ಏರಿಯಾದಲ್ಲೂ ಕೂಡ ಕರೆಸಿದ್ರು. ಇವತ್ತು ಶುಕ್ರವಾರ ಆಗಿದ್ದರಿಂದ. ಹಾಗೆ ಇವತ್ತಿಂದ ಆಷಾಢನೂ ಕೂಡ ಸ್ಟಾರ್ಟ್ ಆಗುತ್ತೆ. ಒಂದು ತಿಂಗಳು ಆಷಾಢ ಇರುತ್ತೆ. ಆಷಾಢದಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮೀ ಪೂಜೆ ಮಾಡಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಆಷಾಢದಲ್ಲಿ ನಿಂಬೆಹಣ್ಣಿನ ದೀಪನ ಕೂಡ ಅಮ್ಮನವ್ರಿಗೆ, ಅಂದರೆ ದುರ್ಗಾ ಪರಮೇಶ್ವರಿ, ಪಾರ್ವತಿ ಯಾರು ಅಮ್ಮನವ್ರು ಇರ್ತಾರೆ, ಅಂದರೆ ಹೆಣ್ದೇವ್ರು ಇರ್ತಾರೆ, ಶಕ್ತಿ ದೇವರು, ಅವರಿಗೆ ದೀಪ ಹಚ್ಚಿದ್ರೆ, ಹಾಗೆ ಮಡ್ಲಕ್ಕಿ ಕೊಡೋದು, ಪೂಜೆ ಮಾಡೋದು ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇದು ಬನಶಂಕರಮ್ಮ, ಹಾಗೆ ಇದು ಮಧ್ಯದಲ್ಲಿ ಕುಂತಿರೋದು ಅಣ್ಣಮ್ಮ, ಹಾಗೆ ಈ ಕಡೆ ಲಾಸ್ಟಲ್ಲಿರೋದು ಮಾರಮ್ಮ ಅಂತ ಒಬ್ಬರಂದರು, ಒಬ್ಬರು ದುಗ್ಲಮ್ಮ ಅಂದರು. ನನಗೆ ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಕೇಳಿಲ್ಲ. ಒಟ್ಟು 3 ದೇವರನ್ನು ಕರೆಸಿದ್ದಾರೆ. ಈಗ ಪ್ರತಿ ವರ್ಷವೂ ಹಾಗೆ ಮಾಡ್ತಾರೆ, 3 ದೇವರನ್ನು ಕರೆಸ್ತಾರೆ. ಸೊ ಅಮ್ಮನವ್ರಿಗೆ ನೋಡಿ ತುಂಬ ಅಲಂಕಾರ ಮಾಡ್ಕೊಂಬಂದಿದ್ದಾರೆ. ಹಾಗೆ ಸಂಜೆ ಬಂದೆ. ಸಂಜೆ ಬರುವಾಗ ಹಂಗೆ ಕಳ್ಳೆಪುರಿ ತೊಗೊಂಬಂದೆ. ಬಟ್ ಜಾತ್ರೆ ಇದ್ದಿದ್ದು ಭಾನುವಾರ ನಾನ್ ವೆಜ್ ಇರುತ್ತೆ, ಹಾಗಾಗಿ ಇವತ್ತೇ ತೊಗೊಂಬಂದೆ. ಹಾಗೆ ಹೊಟ್ಟೆ ಕೂಡ ಹಸ್ತಿತ್ತು, ಹಾಗಾಗಿ ಕಳ್ಳೆಪುರಿನ ತಿಂದ್ಕೊಂಡು. ಹಾಗೆ ನನ್ನ ಮಗಳು ಇಲ್ಲಿ ಮಲ್ಲಿಗೆ ಹೂವು ತೊಗೊಂಡಿದ್ಲು. ಸೊ ಹೂವನ್ನು ಕೂಡ ಕಟ್ಟಬೇಕಿತ್ತು, ಹಾಗಾಗಿ ಹೂವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಹೂವು ಇಲ್ಲಿ ಹಾಕ್ಕೊಂಡು ಕೂತಿದ್ದೀವಿ. ಮಲ್ಲೆ ಹೂವು ಆದರೆ ಕಟ್ಬೋದು, ಬಟ್ ಇದು ಮಲ್ಲಿಗೆ ಅಲೆ ಹಳ್ಬಿಟ್ಟಿತ್ತು. ಸೊ ಕಟ್ಟೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು, ಯಾಕಂದರೆ ಅದು ರೂಢಿ ಇರಲ್ಲ. ಮಲ್ಲೆ ಹೂವು ಆದರೆ ಕಟ್ಬಿಡ್ತೀನಿ. ಸೊ ಇದು ಮಲ್ಲಿಗೆ ಹೂವನ್ನು ಕಟ್ತಾಯಿದ್ದೆ. ನನ್ನ ಮಗಳು, ಇಲ್ಲ ನಾನು ಏರಿಸ್ಕೊತೀನಿ ಬಿಡಮ್ಮ, ಸೂಜಿಲಿ ದಿಂಡು ಥರ ಮಾಡ್ತೀನಿ, ನೀನು ಹೋಗಿ ಅಡುಗೆ ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹೂವನ್ನ ಕಟ್ಟಿ ಹಾಗೆ ಕಳೆಪುರಿ ಎಲ್ಲ ತಿಂದು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಯಾಕಂದರೆ ನೈಟು ಅಡುಗೆ ಮಾಡಬೇಕು, ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ಅಡುಗೆನ ಮಾಡಬೇಕು. ಹಾಗೆ ಹೂವನ್ನ ಕಟ್ಕೊಂಡು ನನ್ನ ಮಕ್ಕಳಿಗೆ 1-2 ನೀತಿ ಪಾಠಗಳನ್ನ ಹೇಳ್ಕೊಟ್ಟೆ. ಇದು 100 ಗೋಲ್ಸ್ ಅಂತ ಹೇಳ್ಬಿಟ್ಟು ಇತ್ತು. ಇದು ನಾನು ಆಫೀಸಲ್ಲಿ ಗೂಗಲ್ ಸರ್ಚ್ ಮಾಡುವಾಗ ನನಗೆ ಸಿಕ್ತು.
ಸೊ ಅದರಲ್ಲಿ 100 ಗೋಲ್ಸ್ ಅಂದರೆ ನಮ್ಮ ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇತ್ತು. ಅದನ್ನು ಇಬ್ಬರು ಮಕ್ಕಳಿಗೂ ಇಂಗ್ಲೀಷಲ್ಲಿ ಇದನ್ನ ಕನ್ನಡದಲ್ಲಿ ವಿವರಣೆ ಮಾಡಿ ಈ ರೀತಿ ನೀವು ನಿಮ್ಮ ಲೈಫ್ನ ಇಟ್ಕೋಬೇಕು, ನಿಮ್ಮ ಲೈಫ್ ಸ್ಟೈಲ್ನ ಈ ರೀತಿ ನೀವು ಮಾಡಬೇಕು ಅಂತ ಹೇಳಿ ಇಬ್ಬರಿಗೂ ಹೇಳಿದೆ. ಹಾಗೆ ಇದನ್ನು ಕೂಡ ವಿಡಿಯೋ ಮಾಡಿಕೊಂಡ್ರು ಮಕ್ಕಳು. ಸೊ ಹಾಗೆ ಪಾತ್ರೆನ ತೊಳೆದಿಟ್ಟಿದ್ರು ಸಂಜೆನೇ. ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ಅರ್ಜೆಂಟಿಗೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ಪಾತ್ರೆ ತೊಳೆದ್ಬಿಟ್ಟು ಸ್ಟವೆಲ್ಲ ಒರೆಸಿ ರೆಡಿ ಮಾಡಿಟ್ಟಿರ್ತಾರೆ ನಾನು ಬರೋ ಅಷ್ಟರಲ್ಲಿ. ಯಾಕಂದರೆ ಸಂಜೆ ಹಿಂಗೆ ಬಂದಾಗ ಪಾತ್ರೆನೂ ಇದ್ದರೆ ಅಡುಗೆ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಹಾಗೆ ಕಿಚನ್ ಎಲ್ಲ ಕ್ಲೀನಾಗಿದ್ದರೆ ನಮಗೂ ಕೆಲಸ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಒಂಥರ ಮೂಡ್ ಬರುತ್ತೆ. ಸೊ ಹಾಗಾಗಿ ನೈಟು ಅಷ್ಟೇ, ನೈಟು ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಹೊತ್ತಿದ್ದು ಟಿಫನ್ ಎಲ್ಲ ರೆಡಿ ಮಾಡ್ಬೋದು. ಸೊ ಇವಾಗ ನಾನು ಅಷ್ಟೇ ಹೀರೆಕಾಯಿ ಇತ್ತು ಮನೇಲಿ, ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಪಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಪಾತ್ರೆಗಳೆಲ್ಲನೂ ನಾನು ಜೋಡಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಲೈಫಲ್ಲಿ ನಾವು ಏನು ಮಾಡ್ತೀವಿ, ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ. ಅಂದರೆ ಇರೋವರೆಗೂ 4 ಜನಕ್ಕೆ ನಮ್ಮ ಕೈಲಿ ಆದಷ್ಟು ಒಳ್ಳೆಯದು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ನಾವು ಸತ್ತಾಗ ಏನೂ ಓದ್ಕೊಂಡು ಹೋಗೋದಿಲ್ಲ. ಎಲ್ಲರೂ ಅಷ್ಟೇ, ಎಲ್ಲರೂ ನಾವು ಸ್ವಲ್ಪ ದಿವಸ ಅಷ್ಟೇ ಬದುಕಿರೋದು, ಯಾರೂ ಶಾಶ್ವತವಾಗಿ ಅಂತೂ ಬದುಕಿರಲ್ಲ. ಹುಟ್ಟು ಸಾವು ಮನುಷ್ಯನ ಇದು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿದ್ದವರು ನಾಳೆ ಇರೋದಿಲ್ಲ. ಹಾಗೆ ನಾವು ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡಿ ನೋಡಿ, ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದವನು ಸಾಯ್ದಲ್ಲೇ ಇದ್ದಿದ್ರೆ ಅವನು ಇನ್ನೂ ಯಾವ್ಯಾವ ರೀತಿ ಮಾಡಿರೋನು, ಯಾವ್ಯಾವ ರೀತಿ ಇದು ಮಾಡಿರೋನು, ಹಿಡಿಯೋಕ್ಕಾಗ್ತಿತ್ತ ಅಂತ ಹೇಳಿ. ಸೊ ಹಾಗೆ ನಾವು ಯಾವತ್ತಿದ್ರೂ ಸಾಯ್ತೀವಿ ಅನ್ನೋದೊಂದನ್ನು ನಾವು ಕಂಡಿಡ್ಕೊಂಡ್ರೆ ನಾವು ನಮ್ಮ ಬದುಕನ್ನು ತುಂಬ ಸುಂದರವಾಗಿರಿಸ್ಕೋಬೋದು. ಹಾಗೆ ಪ್ರತಿದಿನ ಖುಷಿಯಾಗಿರ್ಬೋದು, ಹ್ಯಾಪಿಯಾಗಿರ್ಬೋದು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಅದಿಲ್ಲ ಇದಿಲ್ಲ, ನಮ್ಗೆ ಹಾಗಿದೆ ಹೀಗಿದೆ ಅಂತ ಹೇಳಿ ಕೊರಗೋದ್ಕಿಂತವ ನಾವು ಪ್ರತಿದಿನವೂ ಖುಷಿಯಾಗಿರೋಣ ಅಂತ ನೀವು ಖುಷಿಯಾಗಿರೋದನ್ನು ಕಲ್ತ್ಕೊಳ್ಳಿ. ಇವಾಗ ಹೀರೆಕಾಯಿ ಸಾಂಬಾರಿಗೆ ಹೀರೆಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ. ಹಾಗೇ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕ್ತಾಯಿದ್ದೀನಿ. ಇದು ಮೆಣಸಿನ್ಕಾಯಿನ ಕಪ್ ಹಾಕ್ತೀವಿ ಅಂದರೆ ಬೇಳೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗೆ 1 ಈರುಳ್ಳಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 2 ಟೊಮೆಟೊ ತೊಗೊಂಡೆ. ಇದು ಹೀರೆಕಾಯಿ ಎಲ್ಲ ಮೇಲ್ಗಡೆದನ್ನ ಹೆರೆದಿದ್ದೀನಿ. ಆದರೂ ಸಿಪ್ಪೆಲ್ಲೂ ಕೂಡ ಕೆಲವರು ಚಟ್ನಿ ಮಾಡ್ತಾರೆ, ಬಟ್ ನಾನು ಇವಾಗ ಚಟ್ನಿ ಏನು ಮಾಡ್ತಾಯಿಲ್ಲ. ಹಾಗೆ ಹಸುಗೆ ಅಂದರೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಅಂದರೆ ನನಗೆ ಅಡುಗೆ ಮಾಡೋದಕ್ಕೆ ಇಲ್ಲಿ ಈ ರೀತಿ ಕಿಚನ್ನಲ್ಲಿ ಸ್ಲ್ಯಾಬ್ ಇರುತ್ತಲ್ಲ, ಆ ಸ್ಲ್ಯಾಬ್ ಮೇಲೇ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತಂದರೆ ಬೇಗ ಅಡುಗೆ ಆಗುತ್ತೆ. ಹಾಗೇನು ನೆಲದಲ್ಲಿ ಕೂತ್ಕೊಂಡು ನನಗೆ ಅಡುಗೆ ಅಂದರೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಎದ್ದು ಬಂದು ಅಡುಗೆ ಮಾಡೋದಕ್ಕೆ ಬೇಜಾರಾಗುತ್ತೆ. ಸೊ ಹಂಗೆ ಇಲ್ಲೇ ಕಿಚನಲ್ಲಿ ಫಟಾಫಟ್ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಹಾಗೆ ಅಲ್ಲೇ ಅಡುಗೆ ಮಾಡಿದ್ರೆ ಬೇಗ ಅಡುಗೆನೂ ಆಯ್ತದೆ. ಹಾಗೆ ನಾವು ಅಡುಗೆ ಕೆಲಸ ಮಾಡಿದ್ವಿ ಅಂತ ನಮ್ಗೆ ಅನಿಸೋದೇ ಇಲ್ಲ. ಹಾಗಾಗಿ ನಾನು ಅಂದರೆ ಕಿಚನ್ನು ಫ್ರೀಯಾಗಿರೋದನ್ನು ಇಷ್ಟಪಡ್ತೀನಿ. ಕೆಲವರು ಫುಲ್ಲು ಸ್ಲ್ಯಾಬ್ ಮೇಲೆಲ್ಲ ತುಂಬ್ಕೊಂಬಿಟ್ಟಿರ್ತಾರೆ. ಹಾಗೆ ಅವ್ರು ಏನಾದರೂ ಈ ಥರ ಮಾಡಬೇಕು ಅಂದರೆ ಕೆಳಗಡೆ ಕುತ್ಕೊಂಡು ಮಾಡ್ತಾರೆ. ಬಟ್ ನನಗೆ ಅದು ಇಷ್ಟ ಆಗೋಲ್ಲ, ಕೆಳಗಡೆ ಕುತ್ಕೊಂಡು ಮಾಡೋದು. ನನಗೇನಿದ್ರೆ ಇಲ್ಲೇ ಸ್ಲ್ಯಾಬ್ ಮೇಲೇ ಎಲ್ಲ ಮಾಡ್ಕೋಬೇಕು, ಹಾಗೆ ಅಲ್ಲೇ ಅಡುಗೆ ಮಾಡಿಬಿಡ್ಬೇಕು. ಸೊ ಈ ರೀತಿ ನಾನು ಇಷ್ಟಪಡ್ತೀನಿ. ಈಗ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಎಲ್ಲ ಹೆಚ್ಕೊಂಡೆ. ಹಾಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಹಾಗೆ ನಾನು ಮಾಡೋ ಈ ಪಪ್ಪು ಥರ ಅಂತ ಹೇಳಿದ್ನಲ್ವ ಹೀರೆಕಾಯ್ದು, ಸೊ ಅದು ಅನ್ನ, ದೋಸೆ, ಚಪಾತಿ, ಇಡ್ಲಿ, ಪೂರಿ, ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆದರೆ ಮುದ್ದೆಗೂ ಚೆನ್ನಾಗಿರುತ್ತೆ. ಮುದ್ದೆಗೆ ಮಾಡಬೇಕು ಅಂತಂದರೆ ನೀವು ಸ್ವಲ್ಪ ಖಾರ ಮಾಡ್ಕೋಬೇಕು. ನಾನಿಲ್ಲಿ ಖಾರ ಕಮ್ಮಿ ಹಾಕಿ ಬರೀ ಅನ್ನಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಅದು ಅಡುಗೆದು ಅಂದರೆ ಎಲ್ಲ ರೆಡಿ ಆಯ್ತಲ್ವ. ಸೊ ಆಗಲೇ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ತುಂಬ ಒಳ್ಳೆಯದು. ನಾನು ಹಾಗೆ ಮಾಡ್ಕೊಳ್ಳೋದು. ಹಾಗಾಗಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಅಡುಗೆ ಮಾಡುವಾಗ ಪಾತ್ರೆಗಳು ಬೀಳ್ತಾವಲ್ಲ, ಸೊ ಅವಾಗಿಂದ ಅವಾಗೇ ತೊಳ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಪಾತ್ರೆಗಳು ಹೆಚ್ಚಿಗೆ ಬೀಳಲ್ಲ, ಹಾಗೆ ಕಿಚನ್ನು ಕ್ಲೀನಾಗಿರುತ್ತೆ.
ಇವಾಗ ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಬೇಳೆ ಜಾಸ್ತಿ ಹಾಕ್ತಾಯಿದ್ದೀನಿ. ಬೇಳೆ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇದೆರಡನ್ನೂ ಚೆನ್ನಾಗಿ ಫಸ್ಟು ತೊಳ್ಕೊಬೇಕು. ಕೆಲವರು ಬೇಳೆ ತೊಳೆಯಲ್ಲ, ಹಾಗೆ ಹಾಕ್ತಾರೆ. ಬಟ್ ನಮ್ಗೆ ಆ ಅಭ್ಯಾಸ ಇಲ್ಲ. ಮುಂಚೆಯಿಂದನೂ ಪ್ರತಿಯೊಂದು ತೊಳೆದು ಹಾಕಿ ನಮಗೆ ಅಭ್ಯಾಸ. ಹಾಗಾಗಿ ನಾನು ಬೇಳೆನ ತೊಳಿತಾ ಇದ್ದೀನಿ. ಅಂದರೆ ಅಂಗಡಿ ಬೇಳೆ ಅಲ್ವಾ, ಹಾಗಾಗಿ ತೊಳಿಬೇಕು. ಅಂದರೆ ಊರಲ್ಲಿ ಕಲ್ಲಲ್ಲಿ ನಾವೇ ಒಡೆದು ಮಾಡ್ಕೊಳ್ಳೋದಾದರೆ ಏನು ತೊಳೆಯೋ ಅವಶ್ಯಕತೆ ಇರಲ್ಲ. ಬಟ್ ಇದು ಅಂಗಡಿ ಬೇಳೆ ಆಗಿರೋದ್ರಿಂದ ತೊಳಿಲೇಬೇಕು. ಇವಾಗ ಹೀರೆಕಾಯಿನ ಅದನ್ನು ಹೆಚ್ಚಿಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟಿದೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇಲ್ಲಿ 2 ಮೆಥಡ್ ಮಾಡ್ಬೋದು ನೀವು ಏನಪ್ಪ ಅಂದರೆ ಈ ಈರುಳ್ಳಿ ಟೊಮೊಟೊ ಏನು ಹಾಕ್ದಂಗೆ ಬೇಳೆ ಮತ್ತು ಹೀರೆಕಾಯಿ ಇದಿಷ್ಟನ್ನೇ ನೀರು ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕ್ಬಿಟ್ಟು ನೀವು ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬೋದು. ಬಟ್ ನಾನಿವತ್ತು ಈ ರೀತಿ ಮಾಡ್ತಾಯಿದ್ದೀನಿ. ಮೊನ್ನೆ ಇದೇ ಸೇಮು ಪಪ್ಪನ್ನೇ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ದೆ. ಅಂದರೆ ಹೀರೆಕಾಯಿ ಹಾಕಿರಲಿಲ್ಲ, ಪಾಲಕ್ ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಅದು ಒಗ್ಗರಣೆಗೆ ನಾನು ಈರುಳ್ಳಿ, ಟೊಮೆಟೊ, ಮಸಾಲೆ ಎಲ್ಲ ಅದರೆಲ್ಲ ಹಾಕ್ಕೊಂಡೆ. ಬಟ್ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಫಸ್ಟೇ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೋತಾ ಇಲ್ಲ. ಹಾಗೆ ಅನ್ನಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಇದು ಡಿಪೋ ಅಕ್ಕಿ ಆಗಿರೋದ್ರಿಂದ ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಹಾಗಾಗಿ ನಾನು ಚೆನ್ನಾಗಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸಂಜೆ ಅದು ಕಳ್ಳೆಪುರಿ ಎಲ್ಲ ತಿಂದಿದ್ವಲ್ಲ, ಸೊ ಹಾಗಾಗಿ ಊಟ ಜಾಸ್ತಿ ಮಾಡೋದಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ವಾಂಗಿಬಾತ್ ಗೊಜ್ಜು ಇತ್ತು, ಅದನ್ನು ಕೂಡ ತೆಗೆದು ಇಡ್ತಾಯಿದ್ದೀನಿ. ಹಾಗೆ ಸಪ್ಪೆ ಅನ್ನ ಹಾಗೆ ಮಾಡಬಾರ್ದಂತೆ, 1-2 ಕಲ್ಲಾದರೂ ಉಪ್ಪು ಹಾಕಬೇಕಂತೆ. ಅದು ಹಾಗೆ ಮಾಡಿದ್ರೆ ಬಂಜೆ ಅನ್ನ ಅನ್ನೋ ಥರ ಆಗುತ್ತೆ. ಹಾಗಾಗಿ 1-2 ಕಲ್ಲಾದರೂ ಉಪ್ಪು ಹಾಕಿ ಅಂತ ನನಗೆ ಗೊತ್ತಿರೋರು ನಮ್ಮೂರವರು ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಕುಕ್ಕರ್ ತೆಗೆದಿದ್ದೀನಿ, ಎಲ್ಲ ಬೆಂದಿದೆ. ಒಂದು 3-4 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡೆ, ಎಲ್ಲ ಪರ್ಪಾಗಿದೆ. ಸೊ ಇವಾಗ ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಾಸಿವೆ ಮತ್ತು ಕರಿಬೇವು, ಹಾಗೆ ಜೀರಿಗೆ ಮತ್ತು ಮಸಾಲೆ ಎಲ್ಲ ಇದರಲ್ಲೇ ಹಾಕ್ತಾಯಿದ್ದೀನಿ ನಾನು. ಫಸ್ಟೇ ಕೂಡ ಹಾಕ್ಬೋದು, ಇಲ್ಲಾಂದರೆ ಈಗ ಇದ್ರ ಜೊತೆ ನಾನು ಹೇಳಿದ್ನಲ್ಲ, ಇದ್ರ ಜೊತೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ, ಆಮೇಲೆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ನೀವು ಬೇಳೆ ಬೇಯಿಸ್ಕೊಂಡಿರ್ತೀರಲ್ಲ, ಬೇಳೆ ಸೊಪ್ಪು ಇಲ್ಲ ತರಕಾರಿ ಅದ್ರ ಜೊತೆಗೂ ಹಾಕ್ಬೋದು. ಯಾವ ರೀತಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಈರುಳ್ಳಿ ಆವಾಗಲೇ ಹಾಕಿದ್ರಿಂದ ಈಗ ಬರೀ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಕೂಡ ಹಾಗೆ ತಿನ್ಬೋದು. ಬಟ್ ಸ್ಪೈಸ್ ಅಂದರೆ ಖಾರ ಜಾಸ್ತಿ ಇಷ್ಟಪಡೋರು, ಹಾಗೆ ಅನ್ನಕ್ಕೆಲ್ಲ ಬೇಕು ಅನ್ನೋರು ಈ ರೀತಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆ, ಇದು 3 ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಹಾಗೆ ಈ ಒಗ್ಗರಣೆ ಮಾಡಿರೋದನ್ನ ಕುಕ್ಕರಿಗೆ ಹಾಕ್ಕೊಂಡು 1-2 ಕುದಿ ಬೇಯಿಸಿದ್ರೆ ಬಿಸಿ ಬಿಸಿಯಾದ ಹೀರೆಕಾಯಿ ಬೇಳೆ ಪಪ್ಪು ಚೆನ್ನಾಗಿರುತ್ತೆ ಊಟಕ್ಕೆ. ಹಾಗೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಊಟದ ಮುಂದೆ ಈ ಥರ ಸಿಂಪಲ್ ಊಟದ ಮುಂದೆ ಯಾವ ಊಟನೂ ಬೇಡ ಅಂತ ಅನಿಸುತ್ತೆ. ಅಂದರೆ ಡಯೆಟ್ ಮಾಡೋರಿಗೆ, ಹೆಲ್ತಿ ಫುಡ್ ತಿನ್ನೋರಿಗೆ ಮಾತ್ರ ತುಂಬ ಒಳ್ಳೆ ರೆಸಿಪಿ ಇದು. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಹಾಗೆ ಅರ್ಜೆಂಟಿಗೂ ಆಗುತ್ತೆ. ಯಾವುದೇ ಮಸಾಲೆ ರುಬ್ಬೋದು, ಹಾಗೆ ಬೇಯಿಸೋದು, ಇದು ಮಾಡೋದು ಏನೂ ಇರಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗೋವಂಥ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನೆಲ್ನ ನೀವು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ಹಾಗೆ ಯಾರು ಹುಡ್ತಾನೆ ಶ್ರೀಮಂತರಾಗಿರಲ್ಲ, ಯಾರು ಹುಡ್ತಾನೆ ಬಡವರಾಗಿರಲ್ಲ. ಬಡವ ಶ್ರೀಮಂತರ ಅನ್ನೋದೆಲ್ಲ ನಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಬಡವರಾಗಿ ಹುಟ್ಟಿ ಶ್ರೀಮಂತರಾದವರು ಇದ್ದಾರೆ, ಹಾಗೆ ಶ್ರೀಮಂತರಾಗಿ ಹುಟ್ಟಿ ಬಡವರಾಗಿದ್ದವರಿದ್ದಾರೆ. ಅದೆಲ್ಲ ನಮ್ಮ ಮೈಂಡ್ಗೆ ಅಂದರೆ ನಮ್ಮ ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಬಡವರು ಇರೋರು ಶ್ರೀಮಂತರಾಗ್ಬೋದು, ಶ್ರೀಮಂತರು ಇರೋರು ಬಡವರಾಗ್ಬೋದು. ಎಲ್ಲ ನಮ್ಮ ಮನಸ್ಸಿಗೆ ಬಿಟ್ಟಿದ್ದು ಅಂತ ಹೇಳ್ತೀನಿ. ಹಾಗೆ ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಅನ್ನ ಮತ್ತು ಸಾಂಬಾರು, ಹಾಗೆ ಹೇಳ್ದಂಗೆ ಬಿಸಿ ತುಪ್ಪ ಹಾಕ್ಕೊಂಡು ಊಟ ಮಾಡಿದೆ.
ಇದಾಗಿತ್ತು ಇವತ್ತಿನ ವ್ಲಾಗು. ಹಾಗೆ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಪಪ್ಪು ಜೊತೆ ಊಟ ಮಾಡಿದ್ರೆ ಇದಕ್ಕಿಂತ ಡಯಟ್ ಫುಡ್ಡು ಹಾಗೆ ಹೆಲ್ದಿ ಫುಡ್ಡು ಬೇರೆ ಯಾವುದೂ ಇಲ್ಲ ಅನಿಸುತ್ತೆ. ಒಂದ್ಸಲಿ ಖಂಡಿತ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.